ಎಮಿಷನ್ ಟೆಸ್ಟ್ ಅಂದರೆ ಈಗ ಹಳತ್ತು ಇದರಲ್ಲಿ ಆಗ್ತಾ ಇಲ್ಲ, ಹೊಸ ಸಾಫ್ಟ್ವೇರ್ ಬಂದಿದೆ. ಕೆಲವರಿಗೆ ಹೊಸ ಸಾಫ್ಟ್ವೇರ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತಲೇ ಗೊತ್ತಿಲ್ಲ. ಕೆಲವರು ಹೊಸ ವಿಡಿಯೋ ಮಾಡಿ ಸರ್ ಅದರ ಬಗ್ಗೆ ಹೇಳಿದ್ದಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ಸೈನ್ ಇನ್ ಅಂತ ETC ಕೋಡ್ ನಿಮ್ಮದು ಹಾಕಬೇಕು. ಹಾಗೆ ಪಾಸ್ವರ್ಡ್ ನಾನು ಕೊಟ್ಟ ಪಾಸ್ವರ್ಡ್ ಹಾಕಬೇಕಾಗ್ತದೆ. ನೀವು ನಿಮ್ಮದೇ ETC ಕೋಡ್ ಮತ್ತು ನಿಮ್ಮದೇ ಪಾಸ್ವರ್ಡ್ ಹಾಕಿದರೆ ಅದು ಆಗುವುದಿಲ್ಲ, ಅದು ಇನ್ವ್ಯಾಲಿಡ್ ಅಂತ ಬರ್ತದೆ. ಯಾವ ರೀತಿಯಾಗಿ ಈ ರೀತಿ ಬರ್ತದೆ. ಅದಕ್ಕೆ ನಾನು ಕೊಟ್ಟ ಪಾಸ್ವರ್ಡ್ ಹಾಕಬೇಕಾಗ್ತದೆ. ಪಾಸ್ವರ್ಡ್ ನಿಮಗೆ ಬೇಕಾದರೆ ಪಾಸ್ವರ್ಡ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಹಾಕ್ತೇನೆ. ಅದನ್ನು ಹಾಕಿ ನೀವು ETC ಕೋಡ್ ನಿಮ್ಮದೇ ಹಾಕಬೇಕು. ಪಾಸ್ವರ್ಡ್ ನಾನು ಕೊಟ್ಟ ಪಾಸ್ವರ್ಡ್ ಹಾಕಿ ಲಾಗಿನ್ ಆದರೆ ಈ ಪೇಜಿಗೆ ನೀವು ಬರ್ತೀರಿ. ಇಲ್ಲಿ ನೀವು ಎಂತ ಮಾಡಬೇಕಾಗ್ತದೆ ಅಂದರೆ, ಇಲ್ಲಿ ಎಲ್ಲ ಎಮಿಷನ್ ಟೆಸ್ಟ್ ಓನರ್ನ ಡೀಟೇಲ್ಸ್ ಹಾಕಬೇಕು. ಯಾರು ಈಗ ಓನರ್ ಇದ್ದಾರೆ ಅವ್ರದ್ದು ಎಮಿಷನ್ ಸರ್ಟಿಫಿಕೇಟ್ ನಂಬರ್ ಅದೆಲ್ಲ ಬೇಕಾಗ್ತದೆ. ಫಸ್ಟ್ ನೇಮು, ಲಾಸ್ಟ್ ನೇಮ್, ಹಾಗೆ ಪಾಸ್ವರ್ಡ್ ಈಗ ನೀವು ಕ್ರಿಯೇಟ್ ಮಾಡಬೇಕಾಗ್ತದೆ. ಈಗ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ, ನೇಮು, ಇಮೇಲ್ ID, ಅಡ್ರೆಸ್, ಸ್ಟೇಟ್, ಸಿಟಿ ಎಲ್ಲ ಹಾಕಿ, ನೆಕ್ಸ್ಟ್ ಲ್ಯಾಟಿಟ್ಯೂಡ್ ಮತ್ತು ಇದು ಇಂಪಾರ್ಟೆಂಟ್, ಕೆಲವರಿಗೆ ಗೊತ್ತಿಲ್ಲದಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ, ಅದರ ಕೂಡ ನಾನು ಹಾಕ್ತೇನೆ. ಇದೆಲ್ಲ ಡೀಟೇಲ್ಸ್ ಹಾಕಿದ ಮೇಲೆ ನೀವು ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಎಲ್ಲ ಡೌಟ್ ಇರೋದು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಇದು ಉಂಟಲ್ಲ, ಇದೆರಡು ಬಗ್ಗೆ ಕೆಲವು ಡೌಟ್ ಉಂಟು. ಅದು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಬ್ಯುಸಿ ಇದ್ದೇನೆ ಆದರೂ ಟ್ರೈ ಮಾಡ್ತೇನೆ. ಇದಾದಮೇಲೆ ಎಲ್ಲ ಆದಮೇಲೆ ಸಬ್ಮಿಟ್ ಅಂತ ಕೊಡಿ. ಕೇರ್ಫುಲ್ಲು, ಎಲ್ಲ ನೀವು ಒಂದು ಸಲ ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿ ಆದಮೇಲೆ ಸಬ್ಮಿಟ್ ಕೊಡಿ. ಇದಾದಮೇಲೆ ನೆಕ್ಸ್ಟ್ ಯಾವುದಂದರೆ ಈ ಪೇಜಿಗೆ ಬರ್ತೀರಿ ನೀವು. ಈ ಪೇಜಲ್ಲಿ ನಿಮಗೆ ETCS ಆ್ಯಪ್ ಮತ್ತು ಮೊಬೈಲ್ ಆ್ಯಪ್ ಅಂತ ಉಂಟು. ಅದಕ್ಕೆ ನೀವು ಕ್ಲಿಕ್ ಮಾಡುವ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಬೋದು. ETCS ನೀವು ಸಿಸ್ಟಮಲ್ಲಿ ಡೌನ್ಲೋಡ್ ಮಾಡಿ, ಹಾಗೆಯೇ ಮೊಬೈಲ್ ಆ್ಯಪನ್ನು ನೀವು ಮೊಬೈಲಲ್ಲೇ ಡೌನ್ಲೋಡ್ ಮಾಡಿ, ಮೊಬೈಲಲ್ಲಿ ಲಾಗಿನ್ ಆಗಿ ಈ ರೀತಿ ನಾನು ಹೇಳಿದ್ದೇನಲ್ಲ ಅದೇ ರೀತಿಯಲ್ಲಿ ಫಾಲೋ ಮಾಡಿ ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ಹೇಗೆ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೇನೆ. ಫುಲ್ಲು ವಿಡಿಯೋಗೆ ಪುನೊಂದು ಸಲ ಬಿಡ್ತೇನೆ ಫ್ರೀ ಆದರೆ. ಓಕೆ, ಎನಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ.